ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಮಕ್ಕಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಇಂದು ನಾವು 10ನೇ ತರಗತಿಯ ವ್ಯಾಘ್ರಗೀತೆ ಅನ್ನುವಂತಹ ಒಂದು ಪಾಠವನ್ನು ಮಾಡೋಣ. ಇಲ್ಲಿ ವ್ಯಾಘ್ರಗೀತೆ ಅನ್ನುವಂತಹ ಒಂದು ಪಾಠವನ್ನು ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ವ್ಯಾಘ್ರಗೀತೆ ಅಂದರೆ ಅಂತ ತಿಳ್ಕೊಳ್ಳೋಣ. ವ್ಯಾಘ್ರ ಅಂತಂದ್ರೇನು? ಹುಲಿ. ಹೌದಾ? ಗೀತೆ ಅಂದರೆ ಸಾಮಾನ್ಯವಾಗಿ ಹಾಡು ಅಂತೇಳಿ ನಾವು ಕರಿತೀವಿ. ಆದರೆ ಇಲ್ಲಿ ಗೀತೆ ಅಂದರೆ ಯಾವುದೇ ಹಾಡು ಅಂತ ಅರ್ಥವನ್ನು ಕೊಡುವುದಿಲ್ಲ. ಅದು ನಿಯಮ ಅಂದರೆ ಹುಲಿಯ ನಿಯಮ ಅನ್ನುವಂಥದ್ದನ್ನು ಒಂದು ಅರ್ಥವನ್ನು ಇಲ್ಲಿ ಕೊಡುತ್ತೆ. ಕವಿಗಳು ಯಾರಪ್ಪ ಅಂದರೆ ಎನ್ ಮೂರ್ತಿರಾವ್ ಅನ್ನುವಂಥವರು ಈ ಪಾಠವನ್ನು ಹೇಳ್ತಾರೆ. ವ್ಯಾಘ್ರಗೀತೆ ಎನ್ನುವಂತಹ ಕನ್ನಡ ತರಗತಿಯ 2ನೇ ಪಾಠ ವ್ಯಾಘ್ರಗೀತೆ. ಎನ್ ಮೂರ್ತಿರಾವ್ ಇವರ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. ಎನ್ ಮೂರ್ತಿರಾವ್ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು. ಇವರ ಕಾಲ 1900ರಿಂದ ಹಿಡಿದು 2003ರವರೆಗೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ. ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ, ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದವು ಶ್ರೀಯುತರ ಪ್ರಮುಖ ಕೃತಿಗಳು. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿದೆ. 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೋಡಿ, ಎನ್ ಮೂರ್ತಿರಾವ್ ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು. ಇವರ ಕಾಲ ಯಾವಾಗಪ್ಪ ಅಂದರೆ 1900ರಿಂದ ಹಿಡಿದು 2003ರವರೆಗೆ ಇವರು ಜೀವಿತವಾಗಿದ್ದರು. ಇವರ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂಥೇಳಿ ಕರೀತಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಕೂಡ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ತಮ್ಮ ಕಾರ್ಯವನ್ನು ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮಕ್ಕಳೇ, ಅದಾದಮೇಲೆ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರ ಇವರು. ಹೌದಾ? ಪ್ರಬಂಧಕಾರರು ಅಂತೇಳಿನೇ ಇವರು ತುಂಬ ಪ್ರಸಿದ್ಧರಾಗಿದ್ದಾರೆ. ಹಗಲುಗನಸುಗಳು ಆಗಿರ್ಬೋದು, ಅಲೆಯುವ ಮನ, ಅಪರ ವಯಸ್ಕನ, ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಇವರ ಹಲವಾರು ಕೃತಿಗಳನ್ನು ಇವರು ಏನು ಮಾಡ್ಯಾರಪ್ಪ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಆಮೇಲೆ ಚಿತ್ರಗಳು ಮತ್ತು ಪತ್ರಗಳು ಅನ್ನುವಂತಹ ಒಂದು ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಪಂಪ ಪ್ರಶಸ್ತಿ ಇವರ ದೇವರು ಅನ್ನುವಂತಹ ಒಂದು ಕೃತಿಗೆ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ಕೂಡ ನೀಡಿದೆ. 1984ರಲ್ಲಿ ಕೈವಾರದಲ್ಲಿ ನಡೆದಿರುವಂತಹ ಒಂದು 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಎನ್ ಮೂರ್ತಿರಾವ್ ರವರು ಆಗಿದ್ದರು. ಆಶಯವನ್ನು ನೋಡಿ. ಜೀವ ಜಗತ್ತು ವಿಸ್ತಾರವಾದದ್ದು, ವೈವಿಧ್ಯಮಯವಾದದ್ದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ನೋಡಿ, ನಮ್ಮ ಜೀವ ಜಗತ್ತು ಏನೈತಲ್ಪ, ಇದು ಜೀವ ಸೃಷ್ಟಿಯಿಂದ ಕೂಡಿರುವಂಥ ನಮ್ಮ ಜಗತ್ತು ಪ್ರಪಂಚ ವೈವಿಧ್ಯಮಯವಾಗಿದೆ ಮತ್ತು ತುಂಬ ವಿಸ್ತಾರವಾಗಿರುವಂಥದ್ದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವಂಥ ಒಂದು ಹಕ್ಕೈತಿ. ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ. ನೋಡಿ, ಎಲ್ಲ ಪ್ರಾಣಿಗಳು ಅವುಗಳದೇ ಆದಂತಹ ನಿಯಮಗಳಡಿಯಲ್ಲಿ ಅವು ಬದುಕ್ತವ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಅವಲಂಬಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ನೋಡಿ, ಪರಿಸರ ಸಮತೋಲನದಲ್ಲಿ ಒಂದು ಇನ್ನೊಂದರ ಮೇಲೆ ಅವಲಂಬನೆ ಅವು ಸಹಜವಾಗಿರುವಂತಹ ಒಂದು ಸಂಗತಿನೇ. ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ನೋಡ್ರಿ, ಇಂತಹ ಪರಿಸ್ಥಿತಿಗಳು ಹಾಸ್ಯದ ನೆಲೆಯಲ್ಲಿ ನಮ್ಗೆ ಅವಿನ ಕಂಡಂಥ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ವೈಚಿತ್ರಗಳನ್ನು ನಾವು ನೋಡ್ಬೋದು. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು. ಅದರ ಮರ್ಮವನ್ನರಿತ ವ್ಯಕ್ತಿ ಅಂದರೆ ಮಾನವ ಕೌಶಲ್ಯದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದುದೆಂಬುದು ಧ್ವನಿತವಾಗಿದೆ. ನೋಡಿರಿ, ಪ್ರಾಣಿಗಳಿರ್ತಕ್ಕಂತಹ ಭಯ ಆಗಿರ್ಬೋದು, ಅವುಗಳ ಸಹಜ ಜೀವನ ನಮಗೇನಕ್ಕೂ ಧರ್ಮವಾಗಿ ಕಾಣ್ತತಿ. ಆದ್ರೆ ಅವುಗಳನ್ನು ಮರ್ಮವನ್ನರಿತಂತಹ ವ್ಯಕ್ತಿ ಏನಾಗ್ಬಿಟ್ಟ ಅವುಗಳಿಗಿಂತ ಭಿನ್ನವಾಗಿ ಆತ
ಕಾಣಿಸ್ಕೊಂಡ. ತನ್ನ ಕೌಶಲ್ಯದಿಂದ, ತನ್ನ ಸ್ಕಿಲ್ನಿಂದ ಏನು ಮಾಡ, ವಿಭಿನ್ನ ರೀತಿಯಾಗಿ ಮಾನವ ಕಾಣಿಸ್ಕೊಂಡ. ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಘ್ರಗೀತೆ ಗದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ. ನೋಡಿ, ಇವರ ಸಮಗ್ರ ಲಲಿತ ಪ್ರಬಂಧಗಳು ಅನ್ನುವಂಥ ಒಂದು ಸಂಕಲನ ಏನು ಮಾಡಿದಾರೆ, ವ್ಯಾಘ್ರಗೀತೆ ಅನ್ನುವಂಥ ಒಂದು ಗದ್ಯ ಭಾಗವನ್ನು ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಪದಗಳ ಅರ್ಥ. ಕೀರ್ತಿ ಅಂತಂದ್ರೆ ಕಂದಾಯ ವಿವರಣೆಗಳು ಅಂಡಂತಹ ಒಂದು ಪುಸ್ತಕ. ಗಂಧ ಅಂದ್ರೆ ವಾಸನೆ. ಜಡ ಅಂತಂದ್ರೆ ಮಂದ ಅಥವಾ ಚಟುವಟಿಕೆ ಇಲ್ಲದ್ದು. ಪಂಚೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚೇಂದ್ರಿಯಗಳನ್ನು ಕರಿತೀವಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವನ್ನು ನಾವೇನು ಕರಿತೀವಿ, ಪಂಚೇಂದ್ರಿಯಗಳು. ದಿಗ್ಭ್ರಮೆಗೊಂಡ ಅಂದ್ರೆ ದಿಕ್ಕು ತೋಚದೆ ಇರುವಂಥದ್ದು. ಘಾಣೇಂದ್ರಿಯ ಅಂದ್ರೆ ಮೂಗು. ತೋಟ ಅಂದ್ರೆ ಬಂದೂಕಿನ ಒಂದು ಗುಂಡು. ಪಂಜ ಅಂದ್ರೆ ಹುಲಿಯ ಅಂಗಾಲು. ಲಾಂಛನ ಅಂದ್ರೆ ಗುರುತು, ಚಿಹ್ನೆ. ಟಿಪ್ಪಣಿಗಳನ್ನು ನೋಡಿ ಮಕ್ಕಳೇ. ಭಗವದ್ಗೀತೆ ಹಿಂದೂಗಳ ಪೂಜ್ಯವಾದಂಥ ಒಂದು ಗ್ರಂಥ. ಈ ಗ್ರಂಥವನ್ನು ರಚಿಸಿದವರು ಯಾರು? ಮಹರ್ಷಿ ವೇದವ್ಯಾಸರು. ಮಹಾಭಾರತ ಯುದ್ಧ ನಡೆದಿರುವಂತಹ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಏನು ಮಾಡ್ತಾರೆ, ಅರ್ಜುನನಿಗೆ ಬೋಧಿಸಿರುವಂಥದ್ದು ಭಗವದ್ಗೀತೆ. ಪುಣ್ಯಕೋಟಿ ಅಂದ್ರೆ ಗೋವಿನ ಹಾಡು ಎಂಬ ಜನಪ್ರಿಯ ಜನಪದ ಕಥನ ಕಾವ್ಯದಲ್ಲಿ ಬರುವ ಗೋವಿನ ಹೆಸರು ಪುಣ್ಯಕೋಟಿ. ನೀವು ಕೇಳಿದಿರಲ್ವಾ ಗೋವಿನ ಹಾಡು, ಪುಣ್ಯಕೋಟಿ ಕಥೆಯನ್ನು. ಕುಲಾಲ ಚಕ್ರ ಅಂದ್ರೆ ಮಡಿಕೆ ಮಾಡಲು ಕುಂಬಾರನು ಬಳಸುವಂಥ ಒಂದು ಸಾಧನ. ಹರದಾರಿ ಅಂತಂದರೆ ದೂರವನ್ನು ಅಳೆಯುವಂತಹ ಒಂದು ಮಾಪನ. 3 ಮೈಲಿಗೆ ಒಂದು ಹರದಾರಿ ಅಂತ ಕರೀತಾರೆ. ಮಸಿ ಕಾಣಿಕೆ ಕಂದಾಯ ವಸೂಲಿ ಮಾಡುವಂತಹ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದಂಥ ಒಂದು ಕಿರು ಕಾಣಿಕೆಯನ್ನು ಮಸಿ ಕಾಣಿಕೆ ಅಂತ ಕರೀತಾರೆ. ಇರಸಾಲು ಅಂತಂದ್ರೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು. ನೋಡಿ, ನಾನು ಮೊದಲೇ ಹೇಳಿದೆ ವ್ಯಾಘ್ರಗೀತೆ ಅಂದರೆ ಏನಂತ. ವ್ಯಾಘ್ರ ಅಂದರೆ ಹುಲಿ, ಗೀತೆ ಅಂದರೆ ಇಲ್ಲಿ ನಿಯಮ ಅಂತ ಅರ್ಥವನ್ನು ಕೊಡುತ್ತೆ. ಎನ್ ಮೂರ್ತಿರಾವ್ರವರು ಅವರ ಪರಿಚಯವನ್ನು ನೋಡ್ಕೊಂಡು ಬಂದ್ವಿ. ಪ್ರವೇಶ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ನೋಡಿ, ಆಧುನಿಕ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಏನಾಗಿದೆ, ನಮ್ಮ ಸಾಹಿತ್ಯ ಕ್ಷೇತ್ರ ಹಲವಾರು ರೀತಿಯಾದಂಥ ಹೊಸ ಹೊಸ ಆಯಾಮಗಳನ್ನ ಪಡ್ಕೊಂಡು ಬಂದೈತಿ. ಕಾವ್ಯ, ನಾಟಕ ಎಂಬ ಬೆರಳೆಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಕಂಡಿತು. ನೋಡಿ, ನಮ್ಮ ಆಧುನಿಕ ಕ್ಷೇತ್ರ ಹೇಗೆ ವಿಸ್ತಾರಗೊಂಡಂತೆಲ್ಲ ಹೋಯ್ತಲ್ಲ, ಅದೇ ರೀತಿಯಾಗಿ ಹಲವಾರು ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ರೀತಿಯಾದಂಥ ರೂಪುರೇಷೆಗಳನ್ನ ಪಡೆದುಕೊಂಡು ಬಂತು. ಅದರಲ್ಲಿ ಕಾವ್ಯ, ನಾಟಕ ಹೀಗೆ ಬೆರಳೆಣಿಕೆಯಷ್ಟು ಮಾತ್ರ ಇದ್ದು. ಆದರೆ ಇಂಗ್ಲೀಷ್ ಸಾಹಿತ್ಯ ಸಮೀಪದಿಂದ ಏನಾಗಿಬಿಡಪ್ಪ ಅಂದ್ರೆ, ಆಧುನಿಕ ಶಿಕ್ಷಣದಿಂದ ಭಾವಗೀತೆ ಬಂತು, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳೆಲ್ಲವೂ ಹುಟ್ಕೊಂಡವು. ಪ್ರಕಾರ ಪ್ರಬಂಧ ಒಂದರಲ್ಲಿ ಲಲಿತ ಪ್ರಬಂಧ, ಹರಟೆಯ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಮೊದಲಾದ ಒಳ ಪ್ರಭೇದಗಳನ್ನು ನೋಡಬಹುದು. ನೋಡಿ, ನಮ್ಮ ಪ್ರಬಂಧ ಪ್ರಕಾರ ಅಂದರೆ ಹಲವಾರು ಪ್ರಕಾರಗಳನ್ನು ನಾವು ನೋಡ್ಬೋದು. ಯಾವ್ಯಾವ? ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ ಆಗಿರ್ಬೋದು, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧವನ್ನು ನಾವು ನೋಡಬಹುದು. ಲಲಿತ ಪ್ರಬಂಧವೊಂದನ್ನು ಎಷ್ಟು ಸುಂದರವಾಗಿಸಬಹುದೆಂಬುದನ್ನು ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ನೋಡಿ, ಲಲಿತ ಪ್ರಬಂಧ ನೋಡಿ, ಈ ಪ್ರಬಂಧ ಪ್ರಕಾರಗಳಲ್ಲಿ ಲಲಿತ ಪ್ರಬಂಧವು ಕೂಡ ಒಂದು. ಲಲಿತ ಪ್ರಬಂಧ ಅಂತಂದರೆ ಏನಪ್ಪ ಅಂದ್ರೆ, ಹಾಸ್ಯವನ್ನು ಮಿಶ್ರಿತವಾಗಿ ನೋಡುವಂಥದ್ದು. ಸತ್ಯ ಸಂಗತಿಗಳನ್ನಾಗಿರ್ಬೋದು ಅಥವಾ ಸತ್ಯದ ಘಟನೆಗಳನ್ನು ಹಾಸ್ಯ ದೃಷ್ಟಿಯಿಂದ, ಶಿರಸೆ ನೋಡುವಂಗಿಲ್ಲ, ಹಾಸ್ಯ ದೃಷ್ಟಿಯಿಂದ ನೋಡುವಂಥದ್ದಕ್ಕೆ ನಾವೇನು ಕರಿತೀವಿ, ಲಲಿತ ಪ್ರಬಂಧ ಅಂತ ಕರಿತೀವಿ. ಹಿಂಸ್ರ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯಭೂಮಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಎಂಬುದನ್ನು ವಿಡಂಬಿಸುವುದು ಇಲ್ಲಿನ ವಿಶೇಷ. ನೋಡಿ, ಇಲ್ಲಿ ಹಿಂಸ್ರ ಪಶುಗಳು ಏನದಾವಲ್ಲ, ಅವುಗಳನ್ನು ಬದುಕೋದಕ್ಕೊಂದು ಆದರ್ಶವನ್ನು ಪಾಲಿಸುವಂತಹ ನಮ್ಮ ಪುಣ್ಯಭೂಮಿ ಯಾವುದು? ಭಾರತ ದೇಶ. ಅಲ್ಲಿ ಮನುಷ್ಯರು ಏನು ಮಾಡ್ತಾರಪ್ಪ ಅಂದ್ರೆ, ಮಾನವರು ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಎನ್ನುವಂತಹ ಒಂದು ವಿಡಂಬನೆಯನ್ನು ಕೊಡುತ್ತಿರುವುದೇ ಈ ಪಾಠದ ಒಂದು ಉದ್ದೇಶ. ನೋಡಿ, ಹೋಗ್ತಾ ಹೋಗ್ತಾ ನಿಮ್ಗೆ ಈ ಪಾಠದ ಅರ್ಥ ತಿಳಿಯುತ್ತೆ. ಪಾಠವನ್ನು ಪ್ರಾರಂಭ ಮಾಡೋಣ. ಎಲೆ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದೆನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ನೋಡಿ, ಇಲ್ಲಿ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ಇಲ್ಲಿ ಜಯರಾಯಾಚಾರ್ಯರು ಅನ್ನುವಂಥದ್ದು ಈ ವಾಕ್ಯವನ್ನು ಕೊಡ್ತಾರೆ. ಈ ಕವನವನ್ನು ಬರೆದಿರೋರವರು. ಎಲೆ ಬೆಕ್ಕೆ, ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದೆನೆಂದು ಗರ್ವಿಸಬೇಡ, ಬಲುಮೆಯ
ನಿನ್ನುಳಿಯುವುದೇ ಇಲಿಗಳ ಹಿಡಿಯುವುದರೊಳಗಾಯಿತು ನಿನ್ನಯ ಶೌರ್ಯಂ ಅಂಥೇಳಿ ಜಯರಾಯಾಚಾರ್ಯರು ಈ ವಾಕ್ಯವನ್ನು ಹೇಳ್ತಾರೆ, ಈ ಕವನವನ್ನು ಹೇಳ್ತಾರೆ. ನೋಡಿ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದನನ್ನು ಗರಿಸಬೇಡ. ಜಯರಾಯಾಚಾರ್ಯ ಬರೆದಿರುವಂತಹ ಈ ಲೈನಿಗೆ ಏನು ಹೇಳ್ತಾರಪ್ಪ, ಈ ಸಾಲಿಗೆ ಲೇಖಕರಿಗೆ ತುಂಬ ಗೌರವ. ಏ ಬೆಕ್ಕೆ, ನೀನು ಹುಲಿ ಜಾತಿಗೆ ಸೇರಿದೆನಂಥೇಳಿ ನೀನು ಗರ್ವವನ್ನು ಪಡಲಿಕ್ಕೆ ಹೋಗ್ಬೇಡ. ಬಲುಮೆ ಅಂತಂದರೆ ಇಲ್ಲಿ ಶಕ್ತಿ ಅಂತ ಹೇಳ್ತಾರೆ. ಹೌದಾ, ನೀನು ಹುಲಿಯ ಶಕ್ತಿಗಿಂತ ಅಥವಾ ಹುಲಿಯಷ್ಟಿರುವಂಥ ಶಕ್ತಿ ನಿನಗಿಲ್ಲ. ಇಲಿಯನ್ನು ಹಿಡಿಯುವುದನ್ನು ನಿನ್ನ ಶೌರ್ಯ ಅಂಥೇಳಿ ಏನು ಹೇಳ್ತಾರೆ ಜಯರಾಯಾಚಾರ್ಯರು ಇದನ್ನು ಹೇಳ್ತಾರೆ. ಆದರೆ ಇದನ್ನು ಬರೆದಿರುವಂತಹ ಕವಿಯ ವಿಷಯದಲ್ಲಿ ಯಾರು ನಮ್ಮ ಲೇಖಕರಿಗೆ ಮೂರ್ತಿರಾವ್ರವ್ರಿಗೆ ಏನೈತಿ ಬಹಳ ಗೌರವ ಐತಿ. ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶು ಎಂದು ತಿರಸ್ಕರಿಸಿಲ್ಲ. ಅವರು ಕೇವಲ ಹುಲಿಯನ್ನು ಹಿಂಸೆಯನ್ನು ಕೊಡ್ತಕ್ಕಂಥ ಪ್ರಾಣಿ ಅಂತ ಅವರು ತಿರಸ್ಕಾರವನ್ನು ಮಾಡಲಿಲ್ಲ. ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದ. ನೋಡಿ, ಅದು ಹುಲಿಯ ಜಾತಿಗೆ ಸೇರೋದು ಕೂಡ ಒಂದು ಹೆಮ್ಮೆಯ ವಿಷಯ ಅಂತೇಳಿ ಮನಗಂಡಿದ್ರು. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು. ನೋಡಿ, ಹುಲಿ ಪ್ರಾಣಿಗಳನ್ನ ಕೊಂದು ಬದುಕ್ತದೆ ಅನ್ನೋದೇನೋ ಎಲ್ಲರೂ ಗೊತ್ತಿರುವಂಥದ್ದೇ. ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ ನೋಡಿ. ಇಲ್ಲಿ ಹತ್ರ ನಾವು ನಿಷ್ಪಕ್ಷಪಾತದಿಂದ ನಾವು ನೋಡಿದ್ರೆ ಅದ್ರಲ್ಲಿ ಒಳಗೆ ಏನು ತಪ್ಪೈತಿ ಅಂತ ಕೇಳ್ತಾರೆ. ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧವೇ. ನೋಡಿ, ಶಾಕಾಹಾರ ಅಂದರೆ ಸಸ್ಯಾಹಾರ. ಸಸ್ಯವನ್ನು ತಿಂದು ಬದುಕ್ತಿರುವಂತಹ ಮನುಷ್ಯ ಮಾಂಸವನ್ನು ಕೂಡ ತಿಂತಾನಲ್ವಾ. ಹೀಗಾಗಿ ಆತನೇ ಸಸ್ಯಾಹಾರವನ್ನು ತಿಂದು ಬದುಕ್ತಾ ಇರುವಂತಹ ಮನುಷ್ಯನೇ ಮಾಂಸವನ್ನು ತಿಂದು ಬದುಕತ್ತಾನಂದ್ರೆ ಹುಲಿ ಪ್ರಾಣಿಗಳನ್ನು ಕೊಂದು ಬದುಕುವುದ್ರಾಗ ಏನು ದೊಡ್ಡ ತಪ್ಪೈತಿ, ಅದೇನು ದೊಡ್ಡ ಅಪರಾಧ ಅಲ್ಲ. ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ. ನೋಡಿ, ಅದು ಆಹಾರಕ್ಕಾಗಿ ತನ್ನ ಹೊಟ್ಟೆಪಾಡಿಗೆ ಕೊಲ್ಲುವುದರಲ್ಲಿ ಅದರೊಳಗೇನು ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಯಾವುದಾದರೂ ಒಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆ. ನೋಡಿ, ಅದು ಹುಲಿ ಕೊಲ್ಲುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಧರ್ಮವನ್ನು ಅನುಕರಣೆ ಮಾಡಿ ಏನಾದ್ರು ಕೊಲ್ತೈತಿ ಇಲ್ಲ. ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನು ಇಡದೆ ಸ್ವಚ್ಛತೆಯಿಂದ ವರ್ತಿಸುತ್ತದೆ ಎಂಬುದೇ ಮುಖ್ಯ ಪ್ರಶ್ನೆ. ನೋಡಿ, ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನು ಇಡದೆ ಸ್ವಚ್ಛತೆಯಿಂದ ವರ್ತನೆಯನ್ನು ಮಾಡ್ತೈತಿ ಅನ್ನುವಂಥದ್ದನ್ನು ಇಲ್ಲಿ ಒಂದು ಪ್ರಶ್ನೆಯಾಗಿ ಕಾಡ್ತೈತಿ ಅಂತ ಹೇಳ್ತಾರೆ. ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು. ನೋಡಿ, ಹುಲಿಗೆ ಧರ್ಮವೇನು ಬಂತಂತನ ಅಂದ್ಕೊಂಡ್ರೆ, ಆದರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಹುಲಿಗಳ ವಿಷಯ ನನಗೆ ಗೊತ್ತಿಲ್ಲ. ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರು, ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿತು, ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೇಡೆ ಕೊಡುವುದುಂಟೆ ಈಚೆಗೆ ನನ್ನ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಹೇಳ್ತಾರೆ, ಬೇರೆ ನಮ್ಮ ದೇಶದ ಹುಲಿ ಧರ್ಮ ಬಂತೇನೋ ಅಂಥೇಳಿ ಅಂದ್ಕೊಳ್ಳೋಣ. ಬೇರೆ ದೇಶಗಳಲ್ಲಿರ್ತಕ್ಕಂಥ ಹುಲಿ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ನಾಡು ಎಂಥದ್ದು, ನಮ್ಮ ಪುಣ್ಯಭೂಮಿ ಎಂಥದ್ದು, ಶ್ರೀರಾಮನಂತಹ ದೊರೆ ಆಳಿರುವಂತಹ ಪುಣ್ಯಭೂಮಿ, ಭಗವದ್ಗೀತೆಯಂತಹ ಗ್ರಂಥ ಉದ್ಭವ ಆಗಿರುವಂತಹ ಪುಣ್ಯಭೂಮಿ ನಮ್ಮದು. ನೋಡಿ, ನಾನು ನಿಮ್ಮ ಭಗವದ್ಗೀತೆ ಅಂದರೆ ಅಂತ ಹೇಳಿದೆ, ಅಂದರೆ ಇದು ಹಿಂದೂಗಳಾಗಿರುವಂತಹ ಒಂದು ಪೂಜ್ಯ ಗ್ರಂಥ. ಈ ಗ್ರಂಥವನ್ನು ನಾವು ಮಹರ್ಷಿ ವೇದವ್ಯಾಸರು ಕೂಡ ರಚನೆ ಮಾಡಿರುವಂಥದ್ದು ಯಾವುದು, ಭಗವದ್ಗೀತೆ. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದನ್ನು ಬೋಧಿಸಿರ್ತಾರೆ. ಹೀಗಾಗಿ ಭಗವದ್ಗೀತೆ ಅಂತ ಉದ್ಭವ ಆಗಿರುವಂಥ ಒಂದು ಪವಿತ್ರವಾದಂತಹ ನಾಡು ನಮ್ಮದು. ಆಮೇಲೆ ಶ್ರೀರಾಮನಂತಹ ದೊರೆಗಳು ಆಳಿರುವಂತಹ ಒಂದು ನಾಡು ನಮ್ಮದು. ಹೀಗಾಗಿ ನಮ್ಮ ಭರತ ಭೂಮಿಯಲ್ಲಿರುವಂತಹ ಹುಲಿಗಳು ಅಧರ್ಮ ಏನಾದ್ರು ಮಾಡೋದುಂಟನ ಅಂತ ಹೇಳ್ತಾರೆ. ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಬೋಧಕತೆಯನ್ನು ಹೇಳಿದೆ. ನೋಡಿ, ಇತ್ತೀಚೆಗೆ ಅವ್ರು ಏನು ಮಾಡಿದ್ರು, ಅವರ ಬಂಧು ಆಗಿರ್ತಕ್ಕಂತಹ ಕೃಷ್ಣಮೂರ್ತಿ ಅದನ್ನಲ್ಲ, ಆತ ಅವರು ವಂಶದಲ್ಲಿರ್ತಕ್ಕಂಥ ಒಂದು ಅನುಬೋಧಕತೆಯನ್ನು ಹೇಳ್ತಾರೆ. ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯ್ತು. ನೋಡ್ರಿ, ಆ ಕಥೆಯನ್ನು ಏನು ಇಲ್ಲಿ ಲೇಖಕರು ಏನು ಹೇಳ್ತಾರೆ, ಅವರು ಸಂಬಂಧಿಕರಲ್ಲಿ ಒಬ್ಬರು ಕೃಷ್ಣಮೂರ್ತಿ ಅನ್ನೋರದಲ್ಲ, ಆ ಕೃಷ್ಣಮೂರ್ತಿ ವಂಶದವರು ಒಬ್ಬರ ಅನುಬೋಧಕತೆಯನ್ನು ಅವರು ಹೇಳ್ತಾರೆ. ಆ ಕತೆ ಕೇಳಿದ ಮೇಲೆ ಅವ್ರಿಗೇನಾಯಿತು, ಹುಲಿಯ ಬಗ್ಗೆ ಇರ್ತಕ್ಕಂಥ ಒಂದು ಧರ್ಮಶ್ರದ್ಧೆ ಅವರಿಗೆ ಅರಿವಾಯಿತು. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ನೋಡಿ, ಇಲ್ಲಿ ಲೇಖಕರ ಸಂಬಂಧಿಕರು ಯಾರಪ್ಪ ಇವರು, ಕೃಷ್ಣಮೂರ್ತಿಯರ ಅಜ್ಜಂದಿರು ಯಾರದಾರಲ್ಲ ಅವರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಯಾಗಿ ಹೆಸರು ಪಡೆದವರು. ನೋಡಿ, ಅವರೇನು ಕೃಷ್ಣಮೂರ್ತಿ ಅಜ್ಜಂದಿರು ಏನದಲ್ಲ, ಅವರು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಒಂದು ಹಳ್ಳಿಯವರು. ಅಲ್ಲಿ ಅವ್ರೇನು ಹಿರಿಯರದಲ್ಲ, ಅವರು ಸಣ್ಣದೊಂದು ಸಂಸ್ಥಾನದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸಂಸ್ಥಾನದಲ್ಲಿ ತಮ್ಮ ರಾಜಭಕ್ತಿಗಾಗಿ ಅವರು ಹೆಸರನ್ನು ಪಡೆದುಕೊಂಡಂಥವರು. ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಕ್ಕೆ ಮಾತ್ರ ಉಳಿದಿತ್ತು. ನೋಡಿ,
ಏನು ಹೇಳ್ತಾರಪ್ಪ ಅಂತಂದ್ರೆ ಕಥಾನಾಯಕರ ಕಾಲಕ್ಕೆ ಏನಾಗಿತ್ತಪ್ಪ ಮಂತ್ರಿ ಪದವಿ ಅನ್ನುವಂಥದ್ದು ಹೋಗಿ ಅದು ಶಾನುಭೋಗರು ಅನ್ನುವಂಥದ್ದು ಒಂದು ಪದ್ಧತಿ ಉಳ್ಕೊಂಡಿತ್ತು. ಆದರೆ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕೀರ್ತಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಯಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸುತ್ತಿದ್ದರು. ನೋಡಿ ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಶಾನುಭೋಗರು ಏನು ಮಾಡುವ ತಮ್ಮ ವಂಶದ ಕೀರ್ತಿಯನ್ನು ತರಬೇಕು ಅನ್ನುವಂತಹ ಉದ್ದೇಶದಿಂದ ಯಾವುದೇ ಕುಂದುಕೊರತೆ ಬರಬಾರ್ದು. ಹೌದಾ, ರೈತರ ಕಡೆ ಪೀಡಿಸಿ ಅವ್ರ ಕಡೆನೇ ಹೆಚ್ಚಾಗಿ ವಸೂಲಿಯನ್ನು ಮಾಡ್ತಾ ಇದ್ರೆ ಏನಾಗುತ್ತೆ, ಅವ್ರ ಕುಟುಂಬಕ್ಕೆ ಕಳಂಕ ಬರ್ತೈತೆ ಅನ್ನುವಂತಹ ಉದ್ದೇಶದಿಂದ ಅವರು ಯಾವುದೇ ಕುಂದುಕೊರತೆಯನ್ನು ಮಾಡದೆ ಏನು ಮಾಡ್ತಾಯಿದ್ರು, ಕಂದಾಯ ವಿವರಗಳನ್ನ ಒಳಗೊಂಡಂಥ ಒಂದು ಪುಸ್ತಕ ನಾವೇಂತೀವಿ ಕೀರ್ತಿ ಪುಸ್ತಕ ಅಂತೇಳಿ ನಾವು ಕರಿತೀವಿ. ಹೀಗಾಗಿ ಅವರು ತಮ್ಮ ಏನು ಶಾನುಭೋಗರು ವಂಶಕ್ಕೆ ಕೀರ್ತಿಯನ್ನು ತರಬೇಕನ್ನುವಂಥ ಉದ್ದೇಶದಿಂದ ಕೀರ್ತಿ ಪುಸ್ತಕವನ್ನು ಏನು ಕಂದಾಯ ವಿವರಗಳನ್ನು ಒಳಗೊಂಡಿರುವಂಥ ಏನು ಪುಸ್ತಕನ ನಿಷ್ಠೆಯಿಂದ ಕಾಪಾಡಿಕೊಂಡು ಬರ್ತಾಯಿದ್ರು. ಹೌದಾ, ನಿಷ್ಠೆಯನ್ನು ಕಾಪಾಡ್ಕೊಂಡು ಬರ್ತಾಯಿದ್ರು. ಅಷ್ಟೇ ಅಲ್ಲದೆ ಅವರು ಮಸಿ ಕಾಣಿಕೆ ಅಂತಂದರೆ ಕಂದಾಯ ವಸೂಲಿ ಮಾಡುವಂತಹ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆದುಕೊಳ್ಳುತ್ತಿರುವಂತಹ ಒಂದು ಕಿರು ಕಾಣಿಕೆಯನ್ನು ನಾವು ಮಸಿ ಕಾಣಿಕೆ ಅಂತೇಳಿ ಕರಿತೀವಿ. ಹೀಗಾಗಿ ಅವರು ರೈತರನ್ನು ಮಸಿ ಕಾಣಿಕೆಯಾಗಿ ಪೀಡಿಸ್ತಾ ಇರಲಿಲ್ಲ. ದೇವರು ಎಷ್ಟು ಕೊಟ್ಟನೋ ಅಷ್ಟರಲ್ಲಿ ಅವರು ತೃಪ್ತಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದರು. ಅದರ ಭಾಗಕ್ಕೆ ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ, ಅವರ ರಾಜ ಭಕ್ತಿಯ ಲಾಂಛನವಾಗಿತ್ತು. ನೋಡಿ, ಅದರ ಭಾಗಕ್ಕೆ ಏನಾಗಿತ್ತಪ್ಪ ಅಂದ್ರೆ ಅವರು ಶಾನುಭೋಗರ ಭಾಗಕ್ಕೆ ಅದು ಕೀರ್ತಿ ಪುಸ್ತಕ ಕೇವಲ ಜೀವನದ ಆಧಾರ ಕೂಡ ಅದು ಆಗಿರಲಿಲ್ಲ, ಅವರ ರಾಜಭಕ್ತಿಯ ಒಂದು ಲಾಂಛನವಾಗಿತ್ತು. ರೈತರನ್ನು ಯಾವುದೇ ಕಾರಣಕ್ಕೂ ಪೀಡಿಸ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ವೇಳೆ ಪೀಡಿಸಿ ಏನಾದ್ರು ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರೆ ಆವಾಗ ಕೀರ್ತಿ ಪುಸ್ತಕವನ್ನು ನೀಟಾಗಿ ಅವರು ಇಟ್ಕೊಳ್ದೆ ಬರ್ತಾಯಿದ್ರೆ ಅವ್ರ ಕುಟುಂಬಕ್ಕೆ ಏನಾದ್ರು ಕಳಂಕ ಬರ್ತೈತೆ ಅನ್ನುವಂಥ ಉದ್ದೇಶದಿಂದ ಅವರು ಆ ರೀತಿ ಮಾಡ್ತಾ ಇರಲಿಲ್ಲ. ದೇವರು ಎಷ್ಟು ಕೊಟ್ಟರಲ್ಲ ಅಷ್ಟರಲ್ಲೇ ತೃಪ್ತಿಗೊಂಡು ಜೀವನವನ್ನು ನಡೆಸ್ತಾ ಇದ್ರು. ಹೀಗಾಗಿ ಅವರು ಒಂದು ಕೀರ್ತಿ ಪುಸ್ತಕವನ್ನು ಕಾಪಾಡಿಕೊಂಡು ಅವ್ರ ಜೀವನ ಆಧಾರ ಆಗಿರಲಿಲ್ಲ, ಅದು ಅವರ ರಾಜ್ಯಭಕ್ತಿಯ ಲಾಂಛನ ಆಗಿತ್ತಂತೆ ಹೇಳ್ತಾರೆ. ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಒಂದು ಸಲ ಏನಾಯ್ತಪ್ಪ ಅಂತಂದ್ರೆ ಅವರು ಇರಸಾಲಿಗಾಗಿ ಅಂತಂದ್ರೆ ರೈತರಿಂದ ಸಂಗ್ರಹಣೆ ಮಾಡಿರುವಂತಹ ಕಂದಾಯದ ಮೊತ್ತವನ್ನು ಏನೈತಲ್ಲ ಅದನ್ನು ಖಜಾನೆಗೆ ಸಲ್ಲಿಸುವುದು. ಹೀಗಾಗಿ ಅದನ್ನು ಖಜಾನೆಗೆ ರೈತರಿಂದ ಸಂಗ್ರಹ ಮಾಡುವಂತಹ ಎಲ್ಲ ಮೊತ್ತವನ್ನು ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸಲು ಅವರು ಎಲ್ಲಿದ್ರು, ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು. ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ 6 ಗಂಟೆ ಆಗಿತ್ತು. ನೋಡಿ, ಎಲ್ಲ ಕಂದಾಯವನ್ನು ಏನು ಅವ್ರು ರೈತರಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಕಂದಾಯದ ಮೊತ್ತವನ್ನು ಅವ್ರು ಏನು ಮಾಡಿದ್ರು, ಖಜಾನೆಗೆ ಕಟ್ಟಿ ಎಲ್ಲ ಹಣವನ್ನು ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ ಬರಬೇಕನ್ನುವಂತಹ ಸಂದರ್ಭದಲ್ಲಿ ಟೈಮ್ ಎಷ್ಟಾಗಿತ್ತು, ಅವಾಗ 6 ಗಂಟೆ ಆಗಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕು. ನೋಡ್ರಿ, ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಅಲ್ಲಿ ಏನಿತ್ತು, ಒಂದು ಮದಲಿಂಗ ಅನ್ನುವಂಥ ಒಂದು ಕಣಿವೆ ಇತ್ತು. ಆ ಕಣಿವೆಯನ್ನು ದಾಟಿ ಅವರು ಹೋಗಬೇಕಾಗಿತ್ತು. ಆ ಕಣಿವೆ ಮುಂದೆ ಹೆಂಗೈತೆ ಅಂತ ಹೇಳ್ತಾರೆ ನೋಡಿ, ಕಾಡು ದಾರಿ ಆದರೂ ಬೆಳದಿಂಗಳು ದಿನ. ನೋಡಿ, ಕಣಿವೆನ ದಾಟಿ ಹೋಗ್ಬೇಕಂದ್ರೆ ಹೆಂಗಿತ್ತು, ಕಾಡೊಳಗೆ ಹೋಗಬೇಕಾಗಿತ್ತು. ಕಾಡು ದಾರಿಯಲ್ಲಿ ಕಾಲಿನ ದಾರಿಯಲ್ಲೂ ದಾಟಿ ಹೋಗಬೇಕಾಗಿತ್ತು. ಅದು ಆದರೂ ಕೂಡ ಅಂತಹ ಕಾಡು ದಾರಿಯಲ್ಲಿದ್ದರೂ ಕೂಡ ಬೆಳದಿಂಗಳ ದಿನವಾಗಿತ್ತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳೋ. ನೋಡ್ರಿ, ಒಂದು ಸ್ವಲ್ಪ ಬೇಗ ಅವ್ರೇನ ನಡೆದುಕೊಂತ ದೊಡ್ಡದಾದಂಥ ಹೆಜ್ಜೆಗಳನ್ನ ಇಟ್ಕೊಂತ ಹೋಗಿದ್ರೆ ಊಟ ಮಾಡುವಂಥ ಹೊತ್ತಿಗೆ ಅವರು ಅವ್ರ ಮನೆಯನ್ನು ಅವ್ರ ಊರನ್ನು ಸೇರಿಕೊಳ್ಬೋದಾಗಿತ್ತು ಎಂದುಕೊಂಡು ಬೇಗ ನಡೆದವರು. ನೋಡಿರಿ, ಹಂಗೆ ಹೋಗ್ಬೇಕಂತ ಅನ್ನೋಷ್ಟು ಊಟದ ಹೊತ್ತಿಗೆ ಆದರೂ ನಾನು ಬೇಗ ಹೋಗ್ಬೇಕಪ್ಪ ಅಂದ್ಕೊಂಡು ಅವ್ರು ಏನು ಮಾಡಿದರು, ದೊಡ್ಡ ಹೆಜ್ಜೆಯನ್ನು ಹಾಕ್ಕೊಂಡು ಹೋಗ್ತಾಯಿದ್ರು. ಆದರೂ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿದ್ದು. ನೋಡಿರಿ, ಅಷ್ಟು ಬೇಗ ಬಂದರೂ ಕೂಡ ನಾವು ಊಟದ ಹೊತ್ತಿಗೆ ಹೋಗ್ಬೇಕಂತ ಬಂದರೂ ಕೂಡ ಏನಾಗಿತ್ತು, ರಾತ್ರಿ ಆಗಿಬಿಟ್ಟಿತ್ತು. ಹಸುವಿನ ಜೊತೆಗೆ ಭಯವು ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ನೋಡಿರಿ, ಹಸುವು ಆಗ್ತಾಯಿತ್ತು, ಅದ್ರ ಜೊತೆಗೆ ಮತ್ತಷ್ಟು ಭಯ ಕಾಡ್ತಾ ಇತ್ತು ಅವ್ರಿಗೆ. ಯಾಕಪ್ಪ ಅಂದ್ರೆ ಕಾಡು ದಾರಿಯಲ್ಲಿ ಬರ್ತಾ ಇದ್ದಾರೆ ಅವರು. ಕಾಡಿನ ನಡುವೆ ಬರ್ತಿರುವಂಥ ಸಂದರ್ಭದಲ್ಲಿ ಕಾಡಿನಲ್ಲಿ ಹಲವಾರು ಪ್ರಾಣಿಗಳ ಭಯ ಇರುತ್ತಲ್ವಾ. ಹೀಗಾಗಿ ಅವ್ರು ಏನಾಗಿತ್ತು, ರಾತ್ರಿ ವೇಳೆ ಆಗೈತಿ, ಸಂಜೆ ಆಗೈತಿ, ಅವರು ಬೇಗ ಊಟದ ಹೊತ್ತಿಗೆ ಹೋಗ್ಬೇಕಂತಂದ್ರೆ ರಾತ್ರಿ ಆಗೈತೆ ಅವ್ರು ಬರೋ ಅಷ್ಟರಲ್ಲಿ. ಆದರೆ ಏನಾಗಿತ್ತು, ಅಷ್ಟು ಅವರು ಹಸುವಿನ ಜೊತೆಗೆ ಅವ್ರಿಗೆ ಅಷ್ಟೇ ಭಯ ಕೂಡ ಇತ್ತು. ರಸ್ತೆಗೆ ಸ್ವಲ್ಪ ದೂರದಲ್ಲೇ ಇದ್ದ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ನೋಡಿ, ರಸ್ತೆಗೆ ಇನ್ನೊಂದು ಸ್ವಲ್ಪ ದೂರ ಇತ್ತಷ್ಟೇ ಅವ್ರಿಗೆ, ಅವ್ರ ಊರಿನ ರಸ್ತೆ ಮುಟ್ಟಬೇಕಾದ್ರೆ ಅಲ್ಲೇ ಒಂದು ಸಮೀಪದಲ್ಲಿ ಒಂದು ಗುಹೆ ಇತ್ತು. ಆ ಗುಹೆ ಒಳಗೆ ಏನಾಯಿತು, ಹುಲಿಯೊಂದು ಮಲಗಿತ್ತಲ್ಲೇ. ಅಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ನೋಡ್ರಿ, ದಿನ ಪೂರ್ತಿ ಎಲ್ಲ ನಿದ್ದೆ ಮಾಡಿ ಆಗನ ತಾನೇ ಎದ್ದ ಆಕಳಿಸತ್ತಿತ್ತದ ಹುಲಿರಾಯ ಆಕಳಿಸುತ್ತಿರುವಂತಹ ಸಂದರ್ಭ ನೋಡಿದಂಥ ಇವ್ರಿಗೆ ಏನು ಅನಿಸ್ಬಿಡ್ತು, ಈಗ ಮಕ್ಕೊಂಡೆದ್ದಿದ್ದ ಹುಲಿ, ಹೀಗಾಗಿ ಅದ್ರ ಹೊಟ್ಟೆ ಹಸಿದೈತೇನೋ ಅಂತ ಇವ್ರಿಗೆ ಅನಿಸಿತು.
ವಿಧಿಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು ನೋಡಿ. ಅದು ಹುಲಿರಾಯಿ ಏನು ಮಾಡ್ತು, ವಿಧಿ ನನಗೆ ಇವತ್ತಿನ ಆಹಾರಕ್ಕೆ ಏನು ಒದಗಿಸಿತು ಏನು ಅಂತ ಯೋಚನೆ ಮಾಡ್ತಾ ಒಂದೆರಡು ಸಾರಿ ಮೈಯನ್ನು ಮುರಿತದೆ, ಆಗ್ತಾನೆ ಇದ್ದಿತ್ತಲ್ವ, ಹೀಗಾಗಿ ಮೈಯನ್ನು ಮುರಿದು ಅದು ಹೊರಟಿತು. ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಮಧುರವಾದ ಗಂಧವೊಂದು ಅದರ ಘಾನೇಂದ್ರಿಯವನ್ನು ಆಕ್ರಮಿಸಿತು. ಹೀಗಾಗಿ ದೊಡ್ಡ ದೊಡ್ಡ ಬಂಡೆಗಳ ಮಧ್ಯೆ ನಡೀತಿರುವಂತಹ ಸಂದರ್ಭದಲ್ಲಿ ಅದಕ್ಕೇನಾಯ್ತಪ್ಪ ಅಂದ್ರೆ ಅದರ ಗಂಧ, ಮಧುರವಾದಂತಹ ಗಂಧ ಅಂದ್ರೆ ವಾಸನೆ, ಹೀಗಾಗಿ ಸುಮಧುರ ಆಗಿರುವಂತಹ ಒಂದು ವಾಸನೆ ಇತ್ತು. ಅದರ ಘಾನೇಂದ್ರಿಯವನ್ನು ಅಂದ್ರೆ ಅದರ ಮೂಗು, ಘಾನೇಂದ್ರಿಯ ಅಂದರೆ ಮೂಗು, ಹೀಗಾಗಿ ಅದರ ಮೂಗಿಗೆ ಏನಾಯಿತು, ಅದು ಬಂದು ಬಡೀತು, ಅಂದ್ರೆ ಬಂದು ತಲುಪಿತು. ನೀವು ಮನೆಯಲ್ಲಿ ಏನೋ ಅಮ್ಮ ಒಗ್ಗರಣೆ ಹಾಕಬೇಕಾದ್ರೆ ಬೇಗ ತಾನೇ ವಾಸನೆ ಬರುತ್ತಲ್ವ, ಅಮ್ಮ ಏನು ಒಗ್ಗರಣೆ ಹಾಕ್ತದೆ ಎಷ್ಟು ಘಮ ಘಮ ಬರ್ತಾ ಇದೆ ಅಂತೀವಲ್ಲ, ಅದೇ ರೀತಿಯಾಗಿ ಹುಲಿಗೂ ಕೂಡ ಏನಾಯ್ತು, ಹುಲಿರಾಯನಿಗೆ ಬಂಡೆಗಳ ಮರೆಯಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಮಧುರವಾದಂತಹ ವಾಸನೆ ಏನಾಯಿತು, ಅದರ ಮೂಗಿಗೆ ಬಂದು ತಲುಪಿತು. ಆ ಸುವಾಸನೆಯ ಜಾಡನೆ ಹಿಡಿದು ನಿಶ್ಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಕಂಡಿತು ನೋಡ್ರಿ. ಅದರ ಸುವಾಸನೆ ಯಾವ ಕಡೆಯಿಂದ ಬರತೈತಲ್ಲ, ಮಧುರವಾದಂತಹ ಗಂಧ ಅಥವಾ ಮಧುರವಾದಂತಹ ಸುವಾಸನೆ ಯಾವ ಕಡೆಯಿಂದ ಬರತೈತಲ್ಲ, ಅದರ ಜಾಡನ್ನು ಹಿಡ್ಕೊಂಡು ನಿಶ್ಶಬ್ದವಾಗಿ ನಡೀತಾ ಬಂದೇನಾಯ್ತು, ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಅದು ಕಂಡಿತು. ಯಾವುದು, ಹುಲಿರಾಯ. ಅವರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯ್ತು ನೋಡ್ರಿ. ಇವತ್ತಿನ ಆಹಾರ ನಂಗೆ ಸಿಕ್ತಪ್ಪ ಅಂತ ಹುಲಿರಾಯಿ ಫುಲ್ ಖುಷಿ ಆಗಿಬಿಡ್ತು. ಹುಲಿರಾಯಿ ಹೌದಾ, ಯಾಕಂದ್ರೆ ಶಾನಭೋಗರು ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿ ದುಂಡಾಗಿ ಗುಂಡಕ ಇದ್ರು ಅವರು. ಈಗ ಅದಕ್ಕೆ ಫುಲ್ಲು ಖುಷಿ ಆಗಿಬಿಡ್ತು. ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು, ಆದರೆ ಹುಲಿಯ ಆನಂದಕ್ಕೆ ಸ್ವಲ್ಪ ಕೊರತೆ ಇತ್ತು. ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು ನೋಡ್ರಿ. ಆವಾಗ ಶಾನುಭೋಗರು ಏನು ಮಾಡಿದ್ರಪ್ಪ ಅಂತಂದ್ರೆ ಹುಲಿಗೆ ಎದುರಿರಲಿಲ್ಲ, ಅವರು ಅಭಿಮುಖರಾಗದೆ ಅಂದರೆ ಎದುರಿಗೆ ಇರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ಅವ್ರು ಏನು ಮಾಡ್ತಾಯಿದ್ರು, ನಡೀತಾ ಇದ್ರು. ಯಾರನ್ನೇ ಆಗಲಿ ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ನೋಡ್ರಿ. ಯಾರನ್ನ ಆಗಲಿ, ಅದು ಮನುಷ್ಯರೇ ಇರಲಿ ಏನೇ ಇರಲಿ, ಆದರೆ ನಮ್ಮ ಭಾರತ ದೇಶದಲ್ಲಿದ್ದ ಪುಣ್ಯ ಭೂಮಿಯಲ್ಲಿರ್ತಕ್ಕಂತಹ ಹುಲಿಗಳು ಕೂಡ ಧರ್ಮವನ್ನು ಅನುಸರಿಸಿರುವಂಥ ಹುಲಿಗಳೇ ಹೌದಾ. ಹೀಗಾಗಿ ನಮ್ಮ ಭರತ ಖಂಡದ ಹುಲಿಗಳು ಹಿಂದಿನಿಂದ ಬಂದು ಯಾವುದೇ ಕಾರಣಕ್ಕೂ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ, ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ನೋಡಿ. ಶತ್ರುಗಳನ್ನು ಕೂಡ ನಾವು ಬೆನ್ನ ಹಿಂದೆ ಚೂರೇನು ಹಾಕಬಾರ್ದು ಅಂತಾರೆ ಗೊತ್ತಾ, ಬೆನ್ನ ಹಿಂದೆ ಚೂರಿ ಹಾಕಬಾರ್ದು ಅಂತೇಳಿ ಯಾವಾಗಲೂ ಹೇಳ್ತಾರೆ. ಹೀಗಾಗಿ ಯಾರೇ ನಾವು ಶತ್ರುಗಳೇ ಇರಲಿ, ವೈರಿನೇ ಇರಲಿ, ಏನೇ ಇರಲಿ, ಎದ್ರ ಬದ್ರನ ಫೇಸ್ ಮಾಡ್ಬೇಕು. ನಾವು ಬೇಕಾದಂಥದ್ದು ಇರಲಿ, ಅದನ್ನು ಎದ್ರ ಬದ್ರನ ಮಾತನಾಡಿ ಅದನ್ನು ಬಗೆಹರಿಸ್ಕೊಳ್ಬೇಕು. ಆದರೆ ಬೆನ್ನು ತಿರುಗಿಸಿ ನಾವು ಕೊಲ್ಲೋದು ಧರ್ಮವಲ್ಲ, ಅದು ಅಧರ್ಮ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಹುಲಿನೂ ಕೂಡ ಅದು ಏನು ಶಾನುಭೋಗರನ್ನು ಬಂದು ಕೊಲ್ಲಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅದು ಅವರ ಧರ್ಮವಲ್ಲ, ಅದು ಅದರ ಧರ್ಮವಲ್ಲ ಅಂತ ಹೇಳ್ತಾರೆ. ಯಾಕದರ ಧರ್ಮವಲ್ಲಪ್ಪ ಅಂತಂದ್ರೆ ಅವ್ರು ಶಾನುಭೋಗರೇನು ಹುಲಿಯ ಎದುರಿಗೆ ಹೋಗ್ತಾರಲ್ಲ, ಹುಲಿಯ ಕಡೆಗೆ ಬೆನ್ನು ಮಾಡಿ ಅವರು ಹೋಗ್ತಾಯಿದ್ರು. ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು. ಆದ್ದರಿಂದ ಹುಲಿಯನ್ನು ಹೇಗಾದರೂ ಮಾಡಿ ಶಾನುಭೋಗರಿಗೆ ಅವ್ರ ಎದುರಿಗಿನ ಅದು ಬರಬೇಕು. ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ, ಯಾಕಂದರೆ ಅವರನ್ನು ಹಾದು ಮುಂದೆ ಹೋಗುವುದು ಹುಲಿರಾಯನು ಕೂಡ ಕಷ್ಟವಾಗಿತ್ತು. ನಿಶ್ಶಬ್ದವಾಗಿ ಅವನ ಹಿಂದೆಯೇ ನಡೆದು ಅನಂತರ ಅವನ ಮುಂಭಾಗಕ್ಕೆ ಕೆನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು ನೋಡಿ. ಅವಾಗ ಸುವಾಸನೆಯ ಜಾಡನ್ನು ಹಿಡಿದುಕೊಂಡು ಬಂದಿರುವಂಥ ಹುಲಿರಾಯ ಏನೈತೆ ಶಾನುಭೋಗರ ಹಿಂದೆ ಹೋಗ್ತಾ ಇತ್ತು, ಅದರ ಮುಂದೆ ನಿಶ್ಶಬ್ದವಾಗಿ ಹಿಂದೆ ನಡ್ಕೊಂಡು ಬರ್ತಾಯಿತ್ತು. ಒಂದು ವೇಳೆ ಅವರು ಮುಂಭಾಗಕ್ಕೆ ನೆಗೆದು ಹಾರಿ ಹೋಗ್ಬೇಕು, ಅದು ಹಾರಿ ಹೋಗಿ ತಿರುಗಿ ಅವನ ಮೇಲೆ ಅದು ಬೀಳಬೇಕಿತ್ತು. ಯಾರ ಮೇಲೆ? ಶಾನುಭೋಗರ ಮೇಲೆ ಹುಲಿ ಬೀಳಬೇಕಿತ್ತು. ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿಯಿತು ನೋಡ್ರಿ. ಅಂತಹ ಬೆಕ್ಕಿನಂತೆ ಏನು ಮಾಡ್ತು, ಸಾವಕಾಶವಾಗಿ ದೇಹವನ್ನು ಇದು ಹುದುಗಿಸಿಕೊಂಡು ಅಲ್ಲಿ ಮೆಲ್ಲನೆ ಹುಲಿಯನ್ನು ಮಾಡ್ತಾ ಇತ್ತು, ಶಾನುಭೋಗರ ಹತ್ತಿರ ಸರಿತಾ ಇತ್ತು. ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತ್ತು ನೋಡ್ರಿ. ಅವಾಗ ಶಾನುಭೋಗರಿಗೆ ಒಂಥರ ಎಲ್ಲೋ ಮನಸ್ಸೊಳಗೆ ಎಲ್ಲೋ ಅಳಕು ಭಯ ಹೌದಾ, ಎಲ್ಲೂ ಕೂಡ ಏನೋ ಒಂಥರ ಭಯ ಹುಟ್ಟಲಿಕ್ಕೆ ಪ್ರಾರಂಭವಾಯಿತು. ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ 6ನೆಯ ಇಂದ್ರಿಯ ಒಂದಿದೆ ಎಂದು ಬಲ್ಲವರು ಹೇಳುತ್ತಾರೆ ನೋಡ್ರಿ. ಅವಾಗ ಪಂಚೇಂದ್ರಿಯಗಳು ಅಂತಂದರೆ ಯಾವ್ಯಾವು ಹೇಳಿದಲ್ವಾ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನ ನಾವು ಪಂಚೇಂದ್ರಿಯ ಅಂತ ಹೇಳಿ ಕರಿತೀವಿ. ಹೀಗಾಗಿ ಪಂಚೇಂದ್ರಿಯಗಳು ಕೂಡ ಆಗದೇ ಇರುವಂತಹ ಇನ್ನೊಂದು ಇಂದ್ರಿಯ ಐತಿ ಅಂತ, ಅದನ್ನು ನಾವು 6ನೇ ಇಂದ್ರಿಯ ಅಂತ ಕರಿತೀವಿ. ಅದನ್ನು ಕೇವಲ ಅದು ಬಲ್ಲವರಿಗೆ ಮಾತ್ರ ಅದು ಗೊತ್ತೈತೆ ಅಂತ ಹೇಳ್ತೀವಿ. ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯುತ್ತಾಗ ಶಾನುಭೋಗರಿಗೆ ಏನಾಯಿತು, ಅವರಿಗೆ 6ನೇ ಇಂದ್ರಿಯದಿಂದ ನನ್ನ ಹಿಂದೆ ಹುಲಿ ಬರ್ತಾ ಇದೆ ಅಂಥೇಳಿ ಅವರಿಗೆ ಗೊತ್ತಾಯಿತು. ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರು
ಬಲ್ಲರು. ಅದು ಹುಲಿನೇ ಆದರೂ ಕೂಡ ಹಿಂದಿನಿಂದ ಬಂದು ಅದು ಮನುಷ್ಯರ ಮೇಲೆ ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ. ಯಾಕಂದರೆ ಅದು ಅದರ ಧರ್ಮವಲ್ಲ, ಹಿಂದಿನಿಂದ ಅದು ಹಾರಿ ಅವರನ್ನು ಕೊಲ್ಲುವುದಿಲ್ಲ. ಹೀಗಾಗಿ ನಮ್ಮ ಭರತ ಖಂಡದ ಹುಲಿಗಳೇ ಅಷ್ಟೊಂದು ಪುಣ್ಯ ಅಂಥೇಳಿ ಅಂದ್ಕೊಂಡು ಅವ್ರು ಏನು ಮಾಡಿದರು, ಚೆನ್ನಾಗಿ ಅವರು ಹುಲಿಯ ಧರ್ಮವನ್ನು ಅವರು ಬಲ್ಲಿದ್ರು. ಅಂದರೆ ಅವರಿಗೆಲ್ಲ ಗೊತ್ತಿತ್ತು. ಹುಲಿಗೆ ಹೊಳೆದ ಯೋಚನೆ ಅವರಿಗೂ ಹೊಳೆಯಿತು ನೋಡಿ. ಹುಲಿಗೆ ಹೊಳೆಯುತ್ತಲ್ಲ ಯೋಚನೆ, ಅವರಿಗೂ ಕೂಡ ಅದೇ ಯೋಚನೆ ಕೂಡ ಶಾನುಭೋಗರಿಗೆ ಬಂತು. ಹುಲಿ ಹತ್ತಿರ ಬಂದು ನೆಗೆಯಿತು ನೋಡಿ. ಹುಲಿ ಅವ್ರ ಹತ್ತಿರ ಬಂದು ಏನು ಮಾಡ್ತು, ಒಮ್ಮೆಲೆ ಜಿಗಿದು ಬಿಡ್ತು. ಅದು ತಮ್ಮ ತಲೆಯ ಮೇಲೆ ಬರೋ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗಿದರು. ಹುಲಿ ಜಿಗಿಯುವಾಗ ಏನಾಗಿಪ್ಪ ಅಂದ್ರೆ ತಮ್ಮ ತಲೆ ಮೇಲೆ ಬರುವಷ್ಟರಲ್ಲಿ ಏನು ಮಾಡಿ ಶಾನುಭೋಗರು ಸರಿಯಾಗಿ ಏನು ಮಾಡಿದ್ರು, ಬಾಗಿಬಿಟ್ರು. ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರು ಹಿಂದಿರುಗಿ ಬಂದ ದಾರಿಯಲ್ಲಿ ಪುನಃ ನಡೆದ್ರು ನೋಡಿ. ಹುಲಿ ಮತ್ತೆ ಏನು ಮಾಡ್ತು, ನೆಲಕ್ಕೆ ಇಳಿದಿದ್ದನ್ನ ಅವ್ರು ಏನು ಭಾಗಿದ್ರಲ್ವ ಶಾನುಭೋಗರು, ಭಾಗಿದ ತಕ್ಷಣ ಅವಾಗ ಮತ್ತು ಅವರು ವಾಪಸ್ ಯಾವ ದಾರಿಯಿಂದ ಬಂದ್ರಲ್ಲ ಅದೇ ದಾರಿ ತಿರುಗೋದ್ರೊಳಗೆ ಅವ್ರ ಕಡೆಗೇನ ತಿರುಗೋದ್ರೊಳಗೆ ಏನು ಮಾಡಿದ್ರು, ಮತ್ತು ಬಂದ ದಾರಿಯಲ್ಲಿ ಮತ್ತು ಪುನಃ ನಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಅವಾಗ ಹುಲಿ ಮತ್ತು ಮೇಲಿನಿಂದ ಕೆಳಗಡೆ ಜಿಗಿದು ಮತ್ತು ಶಾನುಭೋಗರ ಕಡೆ ನೋಡೋಡ್ಕ ಮತ್ತು ಹುಲಿಗೆ ಏನು ಅನಿಸ್ಬಿಡ್ತದೋ, ಅವ್ರು ಮತ್ತು ಹುಲಿ ಬಂದ ದಾರಿ ಏನು ಅವ್ರು ಶಾನುಭೋಗರು ಏನು ಬಂದಿದ್ರಲ್ವ ಅದೇ ದಾರಿಲಿ ಪುನಃ ಹಿಂದಿರುಗಿ ಮತ್ತು ಹುಲಿ ಕಡೆ ಬೆನ್ನನ್ನು ಮಾಡಿ ನೋಡ್ತಾರೆ, ಬೆನ್ನನ್ನು ಮಾಡಿ ನಡೀತಾರೆ ಅವರು. ಅವಾಗ ಹುಲಿ ಮತ್ತು ತನ್ನ ಕತ್ತೆತ್ತಿ ಮ್ಯಾಲೆ ಶಾನುಭೋಗರ ಕಡೆ ನೋಡೋಕೆ ಏನಿತ್ತು ಮತ್ತು ಅವ್ರ ಕಡೆ ಬೆನ್ನನ್ನು ತಿರುಗಿಸಿದ್ರು. ಹುಲಿಯ ಮುಖ ಪೆಚ್ಚಾಯ್ತು. ಅವಾಗ ಹುಲಿಗೆ ಪಾಪ ಸಪ್ಪಗ ಬೀಳ್ತದವು. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ಆದರೆ ಶಾನುಭೋಗರ ವಿಷಯದಲ್ಲೂ ಕೂಡ ಅದಕ್ಕೆ ಮೆಚ್ಚುಗೆ ಕೂಡ ಆಯಿತು. ಯಾಕಂದರೆ ಅಷ್ಟು ಬೇಗ ಯಾರಾದರೂ ನೋಡಿ ಹುಲಿಯನ್ನು ಕಂಡ ತಕ್ಷಣ ಭಯ ಬೀಳೋದಂತೂ ಸಹಜನೇ ಅಲ್ವಾ. ಆದರೆ ಅವ್ರು ಏನು ಮಾಡಿಬಿಟ್ರು, ಸಡನ್ನಾಗಿ ಹುಲಿ ಮುಂದೆ ಜಿಗ್ಯಾನ ಮತ್ತು ಹುಲಿ ಕಡೆ ಬೆನ್ನು ಮಾಡಿ ಬಂದ ದಾರಿಯಲ್ಲಿ ಪುನಃ ಹಿಂತಿರುಗಿ ಹೊಂಟ್ರವ್ರ. ಹೀಗಾಗಿ ಹುಲಿಗೆ ಬೇಜಾರು ಅನಿಸಿದ್ರು ಕೂಡ ಅವ್ರ ವಿಷಯದಲ್ಲಿ ಅದಕ್ಕೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿತು. ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ ನೋಡಿ. ನನಗೆ ಇಲ್ಲಿವರೆಗೂ ಯಾರು ಸಿಕ್ಕಿಲ್ಲ, ನಾನು ನೋಡಿ ಭಯ ಬೀಳೋರೇ ಹೆಚ್ಚು, ಆದರೆ ನನಗೆ ಇಲ್ಲೊಬ್ಬ ಎದುರಾಳಿ ಸಿಕ್ಕಿದ ಅಂತೇಳಿ ಖುಷಿ ಆಯಿತು. ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆತು. ತಿಂದರೆ ಏನು ಬೇಕಾದಲ್ಲಿ ಇಂಥವನನ್ನು ನಾನು ತಿನ್ನಬೇಕು ಅಂದ್ಕೊಂಡು ಏನು ಮಾಡ್ತು ಹುಲಿ ಮತ್ತೊಂದು ಬಾರಿ ಮತ್ತೊಂದು ಸಲ ಅವ್ರ ಮೇಲೆ ಜಿಗಿತು. ಈ ಸಲವೂ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ ನೋಡಿ. ಆದರೆ ಈ ಸಲನೂ ಹುಲಿಗೆ ಏನಾಗ್ಬಿಡ್ತು, ಶಾನುಭೋಗರ ಬೆನ್ನ ಕಾಣಿತು. ಅದಕ್ಕೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥದ್ದಕ್ಕೆ ಬಂತಲ್ಲ ಎಂಬ ಯೋಚನೆ ನೋಡಿ. ಹುಲಿಯು ಕೂಡ ಧರ್ಮ ಇರುತ್ತಲ್ವಾ, ಹೀಗಾಗಿ ಒಂದು ಕಡೆ ತುಂಬ ಹುಲಿರಾಯನಿಗೆ ತುಂಬ ಹಸಿವಾಗಿದೆ. ಆದರೆ ಮತ್ತೊಂದು ಕಡೆ ಎಲ್ಲಿ ನಾನು ಹಿಂದಿನಿಂದ ಹೋಗಿ ಕೊಂದು ತಿಂದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತದೆ ಅನ್ನುವಂಥ ಯೋಚನೆ ಕೂಡ ಒಂದು. ನಾಳೆ ಇತರ ವ್ಯಾಘ್ರಗಳೆದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತಿತು, ಮೇಲೆ ಬಿದ್ದೇ ಬಿಡಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಹೊಳೆದು ಹೋಯಿತು. ನೋಡಿ, ನಾನು ಏನಾದರೂ ಹಿಂದಿನಿಂದ ಹೋಗಿ ಶಾನುಭೋಗರನ್ನು ಏನಾದ್ರು ಒಂದು ವೇಳೆ ತಿಂದುಬಿಟ್ನೆ ಅಂದ್ರೆ ನಾನು ನಾಳೆ ಬೇರೆ ಹುಲಿಗಳ ಎದುರಿಗೆ ನಾನು ನನ್ನ ಗೌರವ ಎಷ್ಟು ನಿಂದಿರ್ತೈತಿ. ನೀ ಹಿಂದೆ ಬೆನ್ನಿಗೆ ಚುರಿ ಹಾಕವ, ನೀ ಹಿಂದಿನಿಂದ ಹೋಗಿ ತಿಂತೀಯ, ಹಿಂದಿನಿಂದ ಹೋಗಿ ಕೊಲ್ತೀಯ ಅಂತ ಎಲ್ಲ ಹುಲಿಗಳು ಆಡ್ಕೊಳ್ತಾವ ಅನ್ನುವಂಥ ಉದ್ದೇಶದಿಂದ ಅದೇನು ಮಾಡಿಬಿಡ್ತು, ಯೋಚನೆ ಅದರ ಮನಸ್ಸೊಳಗೆ ಹೊಳ್ಯಾಕೆ ಪ್ರಾರಂಭ ಮಾಡಿತು. ಒಂದು ಮೇಲೆ ಬಿದ್ದು ಬಿಡ್ಲೇನ ಅಂತ ಅನ್ನುವಂಥ ಯೋಚನೆ ಮನಸ್ಸೊಳಗೆ ಹೊಳಿಲಿಕ್ಕೆ ಪ್ರಾರಂಭವಾಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತು. ಅವಾಗ ಕ್ಷಣಕಾಲ ಒಂದು ಕ್ಷಣ ಏನಾಯಿತು, ಹುಲಿಯ ಒಳಗೆ ಅದರ ಗೊಂದಲ ಏನಾಯಿತು ಹುಟ್ಟಲಿಕ್ಕೆ ಪ್ರಾರಂಭವಾಯಿತು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ಪಾಠವನ್ನು ಮಾಡೋಣ. ಮುಂದುವರೆದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.